ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೇಪೋ ಸರ್ಪಿಸ್ ಫಾರ್ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ದುಶ್ಮನ್ ಕಹಾ ಹೇ ಅಂತ ಹೇಳಿದ್ರೆ ಊರು ತುಂಬಾ ಹೇ ಅಂತ ಹೇಳಿದ ಹಾಗೆ ಭಾರತಕ್ಕೆ ಯಾರು ಶತ್ರುಗಳು ಅಂತ ಹೇಳಿದ್ರೆ ಅಕ್ಕಪಕ್ಕ ಎಲ್ಲ ಕಡೆಯಲ್ಲೂ ಕೂಡ ಶತ್ರುಗಳೇ ಕಾಣಿಸ್ತಾ ಇದ್ದಾರೆ. ಬದಲಾಗ್ತಾ ಇರುವಂತಹ ಭಾರತವನ್ನ ನೋಡಿ ಉರ್ಕೊಳ್ತಾ ಇರೋರು ಒಬ್ಬರಾ ಇಬ್ಬರಾ ನೀವೇ ಹೇಳಿ? ಭಾರತದ ವಿರುದ್ಧ, ಭಾರತದ ಪ್ರಧಾನಿಯ ವಿರುದ್ಧ ಒಂದಲ್ಲ ಒಂದು ಮಸಲತ್ತು ನಡೀತಾನೆ ಇದೆ. ಮೋದಿಜಿಯವರ ಹತ್ಯೆಗೆ ಸ್ಕೆಚ್ ಹಾಕಿದ್ದನ್ನು ನಾವು ನೋಡಿದ್ವಿ. ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ನಿಜಕ್ಕೂ ಅದನ್ನ ಕೇಳಿದ್ರೆ ಇಡೀ ದೇಶನೇ ಅದೆಷ್ಟು ಅಲರ್ಟ್ ಆಗಿರ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಅಂತೂ ನೀಡುತ್ತೆ. ಭಾರತ ಈಗ ಪ್ರತಿ ಹೆಜ್ಜೆಯನ್ನು ಕೂಡ ಹುಷಾರಾಗಿಡಬೇಕಾಗಿದೆ. ಕಳೆದ 6 ತಿಂಗಳಿಂದ ಭಾರತದಲ್ಲಿ ಹಲವಾರು ಆಕ್ಟಿವಿಟೀಸ್ಗಳು, ಹಲವಾರು ಕುತಂತ್ರಗಳು ನಿರಂತರವಾಗಿ ನಡೀತಾ ಇದೆ. ಪಕ್ಕದ ಪಾಕಿಸ್ತಾನ ಅಂತೂ ಭಾರತವನ್ನ ತುಂಡು ತುಂಡು ಮಾಡಿ ನಾಶ ಮಾಡಬೇಕು, ಹಾಗೆ ಅವರ ಫಂಡಮೆಂಟಲ್ ಎಲಿಮೆಂಟ್ಸ್ ಇದು ಗಾಜ್ವಾ ಎ ಹಿಂದ್ ಅದನ್ನ ಸಾಧಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಅಲ್ಲ, ಅದೆಲ್ಲ ಅಷ್ಟು ಈಸಿ ಅಲ್ಲ ಬಿಡಿ. ಪಾಕಿಸ್ತಾನನೇ ತುಂಡು ತುಂಡಾಗ್ತಾ ಇದೆ, ಅವರ ಬುಡಾನೇ ಅಲ್ಲಾಡ್ತಾ ಇದೆ. ಜೆನ್ಸಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಎದ್ದು ಬಿಟ್ಟಿದ್ದಾರೆ. ಪಾಕಿಸ್ತಾನ ಇರೋದೇ ಹಾಗೆ, ಎದ್ದೇಳೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ನಾನು ಓಡಬೇಕು ಅಂತ ಹಗಲುಗನಸನ್ನ ಕಾಣ್ತಾ ಇರುವಂತಹ ಭಿಕಾರಿ ದೇಶ ಅದು. ನನಸಾಗಲ್ಲ, ಗೊತ್ತಿದೆ. ಅದಕ್ಕೆ ಕನಸು ಮಾತ್ರ ದೊಡ್ಡದಾಗಿ ಕಾಣ್ಬಿಡೋದು. ವಾಸ್ತವವಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಪಾಕಿಸ್ತಾನ ಭಿಕ್ಷೆನ ಬೇಡ್ತಾ ಇದೆ. ಭಾರತಕ್ಕೆ ಏನಾದ್ರೂ ಮಾಡೋದಿರ್ಲಿ, ತನ್ನನ್ನ ತಾನು ರಕ್ಷಿಸಿಕೊಂಡ್ರೆ ಸಾಕು. ಅದು ಈಗ ಪಾಕಿಸ್ತಾನದ ಪರಿಸ್ಥಿತಿ. ಬಲೂಚಿಸ್ತಾನವನ್ನ ಸಂಭಾಳಿಸಿದ್ರೆ ಸಾಕಪ್ಪ, ತಾಲಿಬಾನ್ ಜೊತೆಗೆ ಹೋರಾಡಿದ್ರೆ ಸಾಕಪ್ಪ, ಅಯ್ಯಯ್ಯೋ ಅವರ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ಒದಗಿ ಬಂದಿದೆ. ಪಾಕಿಸ್ತಾನಕ್ಕೆ ಭಾರತವನ್ನ ದ್ವೇಷ ಮಾಡೋದಕ್ಕೆ ಇರುವಂತದ್ದು ಒಂದೇ ಕಾರಣ, ಏನು? ಭಾರತ ಹಿಂದೂ ರಾಷ್ಟ್ರ. ಅದೇ ಕಾರಣಕ್ಕೋಸ್ಕರ ನಮ್ಮ ಯಶಸ್ವಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ತೊಂದರೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂತದ್ದು ಅಂಡ್ ಪಡ್ತಾನೆ ಇರ್ತಾರೆ. ಆದ್ರೆ ಅದು ಆಗ್ಲಿಲ್ಲ, ಆಗೋದು ಇಲ್ಲ. ಯಾಕಂದ್ರೆ ಇದು ಬದಲಾಗ್ತಾ ಇರುವಂತಹ ಭಾರತ, ಬದಲಾಗಿರುವಂತಹ ಭಾರತ. ಇದು ಮೋದಿಜಿಯವರ ನವ ಭಾರತ. ಯಾಕೆ ನೋಡ್ಲಿಲ್ವಾ? ಮೋದಿಜಿಗೆ ಹೋಗಿ ಹೇಳು ಅಂತ ಅಂದಿದ್ದಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಯಾವ ರೀತಿ ಉತ್ತರವನ್ನು ಕೊಡ್ಲಾಯ್ತು ಅಂತ ಅವರ ಜಾಗಕ್ಕೆ ನುಗ್ಗಿ ಹೊಡೆದು ಬಂದಿದ್ದೀವಿ. ಪಾಕಿಸ್ತಾನಕ್ಕೆ ಏನಾದ್ರೂ ಮಾಡ್ಕೊಳ್ದಕ್ಕಾಯ್ತಾ? ಏನಿಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವೀಕ್ಷಕರೇ, ಇವೆಲ್ಲದರ ನಡುವೆ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಪಾತಕಿಗಳು ಭಾರತದ ರಾಜಧಾನಿ ದೆಹಲಿಯನ್ನು ನಡುಗಿಸುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರು. ಅದು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಂತೆ. ಇದಕ್ಕೋಸ್ಕರ ಸರ್ವೆಯನ್ನು ಕೂಡ ಮಾಡ್ಕೊಂಡಿದ್ರು. ಒಂದು ಪಾಶ್ಮಾಲ್ ಸೌತ್ ಡೆಲ್ಲಿಯಲ್ಲಿ, ಮತ್ತೊಂದು ಜನಪ್ರಿಯ ಪಾರ್ಕ್ ಅಲ್ಲಿ. ಸೊ ಈ ಸಂಚಿಗೆ ಸಂಬಂಧಿಸಿದ ಹಾಗೆ ಈಗ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಮೊದಲನೇವನು ಅದಾನ್ ಖಾನ್. ಈ ಅದಾನ್ ಖಾನ್ ವಿಚಾರಣೆ ಮಾಡಿದಾಗ ಆತ ಇನ್ನೊಬ್ಬನ ಕಡೆಗೆ ಬೆರಳು ಮಾಡಿ ತೋರಿಸ್ತಾನೆ. ಸೊ ಆತ ಹೇಳಿದ ಹಾಗೆ ಭೋಪಾಲ್ನಲ್ಲಿ ಮತ್ತೊಬ್ಬ ಕೂಡ ಈಗ ಸಿಕ್ಕಾಕೊಂಡಿದ್ದಾನೆ. ಇಲ್ಲಿ ಅಚ್ಚರಿಗೊಳಿಸುವಂತ ವಿಚಾರ ಏನ್ ಗೊತ್ತಾ? ಇವರು ಸಿರಿಯನ್ ಹ್ಯಾಂಡ್ಲರ್ಸ್ ಗಳಿಂದ ಮೋಟಿವೇಟ್ ಆಗಿದ್ರಂತೆ. ಸಿರಿಯನ್ ಹ್ಯಾಂಡ್ಲರ್ಸ್ ಗಳ ಮೂಲಕ ಇವರ ಬ್ರೈನ್ ವಾಶ್ ಆಗ್ತಾ ಇತ್ತು. ಇನ್ಸ್ಟ್ರಕ್ಷನ್ ಕೂಡ ನಿರಂತರವಾಗಿ ಅಲ್ಲಿಂದ ಸಿಗ್ತಾ ಇತ್ತಂತೆ. ಆ ಸಿರಿಯನ್ ಇನ್ಸ್ಟ್ರಕ್ಟರ್ ಹೆಸರು ಏನು ಅಂತ ನೋಡಿದ್ರೆ ಆತ ಅಬು ಆಸಿಫ್ ಅಲ್ ಆಸ್ಮಿ, ISI-ನ ಸದಸ್ಯ ಅಂತೆ, ISI-ನ ನಂಬಿಕಸ್ಥ ಅಂತೆ. ಇದರ ಮೇಲೆ ರೇಡ್ ಆದಾಗ ಈತನಿಂದ ಲ್ಯಾಪ್ಟಾಪ್, ಪೆನ್ ಡ್ರೈವ್, CD, ಹಾರ್ಡ್ ಡಿಸ್ಕ್ ಎಲ್ಲ ವಶಪಡಿಸಿಕೊಂಡಿದ್ದಾರೆ. ಅವುಗಳನ್ನ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ. ಈಗ ಸದ್ಯಕ್ಕೆ ಪಾಲಿಗ್ರಾಫ್ ಟೆಸ್ಟ್, ನ್ಯಾಕ್ರೋ ಅನಾಲಿಸಿಸ್ ಎಲ್ಲವನ್ನು ಕೂಡ ಮಾಡಲಾಗಿದೆ. ಪ್ರಕರಣದ ಬಗ್ಗೆ NIಗೆ ಕೂಡ ಮಾಹಿತಿ ತಲುಪಿದೆ. ಈಗ ವೀಕ್ಷಕರು, ಇವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ದೀಪಾವಳಿ ಹಬ್ಬದ ದಿವಸ ದೆಹಲಿಯನ್ನ ನಡುಗಿಸಿ ಬಿಡೋದು. ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಇವರು ವಾಸವಾಗಿದ್ದಂತಹ ಜಾಗದಲ್ಲಿ ಕೂಡ ಸಿಕ್ಕಿಬಿಟ್ಟಿದೆ. ಅವರಿಬ್ಬರ ರೂಮ್ಗಳಲ್ಲಿ ಬಾಲ್ ಬೇರಿಂಗ್ ಸಲ್ಫರ್ ಅಂದ್ರೆ ಗಂಧಕ, ಡಿಆರ್ಮಿ ಸಿಕ್ಕಿದೆ. ಅವುಗಳನ್ನ ಬಳಸಿಕೊಂಡು ದೊಡ್ಡ ಸ್ಫೋಟವನ್ನ ಮಾಡ್ತಿದ್ರು. ಅಂದ್ರೆ ಅಂತಹ ದೊಡ್ಡ ದಾಳಿಗೆ ಇವರು ರೆಡಿ ಆಗಿದ್ರು ಅಂತ ಅರ್ಥ. ವೀಕ್ಷಕರು, ಎಲ್ಲ ಹೋಗ್ಲಿ, ಈ ಆರೋಪಿಗಳ ವಯಸ್ಸು ಎಷ್ಟಿರಬಹುದು ಗೊತ್ತಾ? ಜಸ್ಟ್ 20ರಿಂದ 25 ವರ್ಷ ಅಷ್ಟೇ. ಇಬ್ರು ಉಗ್ರವಾದದ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರಂತೆ.
ಐಸಿಸ್ಗೋಸ್ಕರ ತಮ್ಮನ್ನ ತಾವು ಸಮರ್ಪಿಸಿಕೊಳ್ಳುತ್ತೇವೆ ಅನ್ನುವಂತಹ ಪ್ರತಿಜ್ಞೆ ಬೇರೆ ಮಾಡ್ಕೊಂಡಿದ್ರಂತೆ. ಅಕ್ಟೋಬರ್ 16ನೇ ತಾರೀಕು ಸ್ಪೆಷಲ್ ಬ್ರಾಂಚ್ ಅದನ್ನ ಅರೆಸ್ಟ್ ಮಾಡುತ್ತೆ. ಇನ್ನೊಬ್ಬನನ್ನ ಅಕ್ಟೋಬರ್ 18ಕ್ಕೆ ಭೋಪಾಲ್ನಲ್ಲಿ ಅರೆಸ್ಟ್ ಮಾಡಲಾಗತ್ತೆ. ಅಂದ್ರೆ ದೀಪಾವಳಿಗೂ ಮುಂಚೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನು? ಅರೆಸ್ಟ್ ಆಗಿರುವಂತಹ ಈ ಇಬ್ಬರು ಹ್ಯಾಂಡ್ಲರ್ಗಳ ಟ್ರೈನಿಂಗ್ ಸಿರಿಯಾ ಮತ್ತೆ ಟರ್ಕಿಯಲ್ಲಿ ಆಗಿರುವಂಥದ್ದು. ಟರ್ಕಿ ತಮ್ಮಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಉಗ್ರರನ್ನ ಭಾರತಕ್ಕೆ ಕಳುಹಿಸುವಂತಹ ಕೆಲಸವನ್ನು ಮುಂದುವರಿಸ್ತಾ ಇದೆ. ಅಲ್ಲ, ಟರ್ಕಿ ಏನನ್ನುವಂಥದ್ದು ಆಪರೇಷನ್ ಸಿಂಧೂರದಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಹೇಗೆ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡ್ತು, ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತನ್ನುವಂಥದ್ದನ್ನ ನಾವು ಕಣ್ಣಾರೆ ನೋಡಿದೀವಿ. ವೀಕ್ಷಕರ, ಕಳೆದ 1 ವರ್ಷದಿಂದ ಐಸಿಸ್ನ ಆಕ್ಟಿವಿಟೀಸ್ಗಳು ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಇವರನ್ನ ಕರ್ಕೊಂಡು ಬಂದು ಹಾಗಾದ್ರೆ ರೆಡಿ ಮಾಡ್ತಾ ಇರೋದು ಯಾರು? ಇಂಡಿಯನ್ ಸ್ಲೀಪರ್ ಸೆಲ್ಗಳು, ಪಾಕಿಸ್ತಾನದ ISI, ಇನ್ನೂ ಇದಾರಲ್ಲ ನಮ್ಮಲ್ಲೇ ಬೇಕಾದಷ್ಟು ದೇಶದ್ರೋಹಿಗಳು. ವೀಕ್ಷಕರೇ, ಅದ್ನಾನ್ ಈ ಹಿಂದೆ UPಯ ATS ಟೀಮಿಂದ ಅರೆಸ್ಟ್ ಆಗಿದ್ದ. ಆದ್ರೆ 2024ರಲ್ಲಿ ಈತನಿಗೆ ಕೋರ್ಟ್ ಬೇಲ್ ಅನ್ನು ಕೊಟ್ಟು ರಿಲೀಸ್ ಮಾಡುತ್ತೆ. ಈಗ ಮತ್ತೆ 2025 ಅಕ್ಟೋಬರ್ ಅಲ್ಲಿ ಮತ್ತೊಂದು ವಿಧ್ವಂಸಕ ಕೃತ್ಯನ ನಡೆಸೋದಕ್ಕೆ ರೆಡಿಯಾಗಿದ್ದ. ಅಲ್ಲ, ಇಂತಹ ರಕ್ಕಸರಿಗೆ ಬೇಲ್ ಕೊಡೋ ಮುನ್ನ ಕೋರ್ಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಬೇಲ್ ಸಿಕ್ಕಿದ್ದು ಆತನ ಮೇಲೆ ನಿಗಾ ವಹಿಸದಿದ್ದಂಥದ್ದು ಎಲ್ಲೋ ಒಂದು ಕಡೆ ವೈಫಲ್ಯನೇ. ಇದಷ್ಟೇ ಅಲ್ಲ, ಈ ಅದ್ನಾನ್ ಜ್ಞಾನವ್ಯಾಪಿ ಪ್ರಕರಣದಲ್ಲಿ ತೀರ್ಪನ್ನ ನೀಡಿದಂತಹ ಜಡ್ಜ್ ರವಿಕುಮಾರ್ ದಿವಾಕರ್ ಅವರಿಗೆ ಕಾಫಿರ್ ಅಂತ ಕೂಡ ಬೆದರಿಕೆಯನ್ನು ಹಾಕಿದ್ದಂತೆ. ಇಂತಹ ಪಾಪಿಗಳು ಯಾವಾಗ ಯಾರಿಗೆ ಅಪಾಯವನ್ನು ತಂದೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾರಿಗೊತ್ತು? ಜಡ್ಜ್ಗಳನ್ನೇ ಕಾಫಿರ್ ಅಂತ ಹೇಳಿದವರು ಯಾವ ರೀತಿಯಾದ ಅಪಾಯವನ್ನು ನೋಡೋದಕ್ಕೂ ಕೂಡ ತಯಾರಾಗಿರ್ತಾರೆ. ಹೌದಲ್ವೋ? ಇದನ್ನೇ ಕರ್ನಾಟಕದಲ್ಲೂ ಕೂಡ ಹೇಳ್ತಾ ಇರೋದು. ಬಾಂಬ್ ಇಟ್ಟವರನ್ನ ಬ್ರದರ್ಸ್ ಅಂತ ಕರೀತಾರೆ. ಗಲಭೆ ಮಾಡಿ ಬೆಂಕಿ ಇಟ್ಟವರ ಕೇಸ್ಗಳನ್ನ ವಾಪಸ್ ತಗೊಳ್ತಾರೆ. ಕೇವಲ ಇವರಿಗೆ ಬೇಕಾಗಿರುವಂಥದ್ದೇನು? ರಾಜಕೀಯ ಲಾಭ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮುಂದೊಂದು ದಿನ ಅವರು ಕೂಡ ಟರ್ಕಿಯಲ್ಲಿ ಇದೇ ರೀತಿ ಟ್ರೈನಿಂಗ್ ಅನ್ನ ತಗೊಂಡು ಇದೇ ರೀತಿ ಬಂದು ಪ್ಲಾನ್ಗಳನ್ನ ಮಾಡಿದ್ರೆ, ಬಾಂಬ್ ಇಡುವಂತಹ ಯೋಚನೆಗಳನ್ನ ಮಾಡಿದ್ರೆ ಬಿ ಕೇರ್ಫುಲ್ ಅಷ್ಟೇ. ಇನ್ನೇನು ಹೇಳೋಣ? ನಮಸ್ಕಾರ. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.